ಪುಸ್ತಕ ಬದುಕು ಗೆಲ್ಲಿಸು ಮನವೇ ಅಂತ. ಇದನ್ನ ಬರೆದಿರೋರು ನೇಮಿಚಂದ್ರ ಅನ್ನೋರು. ಇದರೊಳಗೆ ಬೆಂಗಳೂರು IISc MSc ಇಂಜಿನಿಯರಿಂಗ್ ಮಾಡಿಕೊಂಡು HAL ನಲ್ಲಿ ಸೀನಿಯರ್ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆದವರು ಅವರು. ಅವರು ಬರೆದಿರೋ ಪುಸ್ತಕ ಇದು. ಅವ್ರು ಕನ್ನಡದ ಬಗ್ಗೆ ಎಲ್ಲ ಬರೆಯೋದೆಲ್ಲ ಕನ್ನಡದಲ್ಲೇನೆ. ಕನ್ನಡದಲ್ಲಿ ಬಹಳ ವಿಷಯಗಳ ಬಗ್ಗೆ ಬರೆದಿದ್ದಾರೆ. ಕತೆ ಪುಸ್ತಕಗಳು ಬರೆದಿದ್ದಾರೆ. ಇದು ಕತೆ ಪುಸ್ತಕ ಅಲ್ಲ. ಇದರಲ್ಲಿ ಒಂದು 23 ವಿಷಯಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡಿ ಅದ್ರ ಬಗ್ಗೆ ಅದು ಹೇಗೆ ಬಂತೀನಿ. ಅವ್ರದ್ದು ಇನ್ನೊಂದು ವಿಶೇಷ ಏನು ಅಂದರೆ ಇದರೊಳಗೆ ಅವರು ಬರೆದಿರೋ ಒಂದೊಂದು ವಿಷಯದ ಬಗ್ಗೆನೂ ಸಾಕಷ್ಟು ಚಿತ್ರಗಳು ಅಂದರೆ ಫೋಟೋಗ್ರಾಫ್ಸು, ಆಮೇಲೆ ಅದಕ್ಕೇನೇನು ವಿವರಣೆಗಳು ಬೇಕು ಅದು ಸೈಂಟಿಫಿಕ್ ಆಗಿ ಕೊಡಬೇಕಾದ್ರೆ ಸೈಂಟಿಫಿಕ್ ಆಗಿ, ಇಲ್ಲದ್ರೆ ಬೇರೆ ಯಾವ್ದಾದ್ರು ಥರದಲ್ಲಿ ಕೊಡಬೇಕಾದ್ರೆ ಆ ಥರ ಕೊಟ್ಟು ಪುಸ್ತಕ ಪೂರ್ತಿ ಆ ಥರ ವಿಷಯದಿಂದನೇ ಫೋಟೋಗ್ರಾಫ್ಸು, ಚಿತ್ರಗಳು ಆ ಥರ ಇದ್ರೊಳಗನೆ ಬರುತ್ತೆ. ನೋಡ್ಬೋದು. ಪುಸ್ತಕ ಓದೋದಕ್ಕೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಇರೋ ಮೊದಲನೇ ಆರ್ಟಿಕಲು ನಿನ್ನ ನೀನು ಮರೆತರೇನು ಸುಖವಿದೆ ಅಂತ. ಅದು ಡಿಜಿಟಲ್ ಅಡಿಕ್ಷನ್ ಬಗ್ಗೆ ಬರೆದಿರೋ ಪುಸ್ತಕ, ಬರೆದಿರೋ ಆರ್ಟಿಕಲ್. ಅದು ಒಬ್ಬ 70 ವರ್ಷದ ವ್ಯಕ್ತಿ ಅವ್ರ ಇದರಿಂದ ರಿಟೈರ್ ಆಗಿ, ಅವ್ರು ಮಾಡ್ತಿದ್ದ ಕೆಲಸದಿಂದ ರಿಟೈರ್ ಆಗಿ ಮನೆಯಲ್ಲಿ ಹಾಯಾಗಿ ಆರಾಮವಾಗಿದ್ದವ್ರಿಗೆ ಅವ್ರ ಮಗ ಒಂದು ದಿವಸ ಒಂದು ಮೊಬೈಲ್ ಫೋನ್ ತಂದುಕೊಟ್ಟು, ಅಪ್ಪ ಸುಮ್ಮನೆ ಇರ್ತೀರಲ್ಲ ನೀವು ಹೇಗಿದ್ರು ನೋಡಿ, ನಾನು ಹೇಳ್ಕೊಡ್ತೀನಿ, ಇದರಿಂದ ನೀವು ಎಲೆಕ್ಟ್ರಿಕ್ ಬಿಲ್ಲು ಅದೆಲ್ಲ ಕಟ್ಬೋದು. ಆಮೇಲೆ ಏನೋ ಅವರು ಅದನ್ನೆಲ್ಲ ಅವ್ನು ಹೇಳ್ಕೊಟ್ಟಿದ್ದೆಲ್ಲ ಏನೇನು ಹೇಳ್ಕೊಡ್ತಾನೋ ಅದನ್ನೆಲ್ಲ ಕಲ್ತ್ಕೋತಾರೆ. ಇದು ಪೇ ಮಾಡೋದು ಫೋನು. ಮನೆಯಲ್ಲಿ ಯಾರು ಇಲ್ದಿರೋ ಮನೇಲಿ ಒಬ್ಬರೇ ಇದ್ದಾಗ ಅವರು ಎಲ್ಲ ಥರದಲ್ಲೂ ಅದನ್ನು ಉಪಯೋಗಿಸೋಕೆ ಶುರು ಮಾಡ್ತಾರೆ. ಅವ್ರ ಹಳೆ ಕಾಲದ ಫ್ರೆಂಡ್ಸ್ಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವಾಗ ಚಿಕನ್ನಲ್ಲಿ ಅವಾಗ ಆಡ್ತಿದ್ದು ಮಾತಾಡ್ತಾರೆ, ಇದು ಇಲ್ಲ. ಆಮೇಲೆ ಫೋನ್ ಸೈಟ್ಸ್ ಎಲ್ಲ ನೋಡೋಕೆ ಶುರು ಮಾಡ್ತಾರೆ. ಆಮೇಲೆ ಯಾವ್ಯಾವುದೋ ಇದ್ರೊಳಗೆ ಬರುತ್ತಲ್ಲ, ಅದಾಗುತ್ತೆ ಇದಾಗುತ್ತೆ, ದುಡ್ಡು ಜಾಸ್ತಿ ಆಗುತ್ತೆ, ಅದಕ್ಕೆಲ್ಲ ಅಟ್ರಾಕ್ಟ್ ಆಗಿ ಅದನ್ನು ಪ್ರಯತ್ನ ಮಾಡೋಕ್ಕೆ ಹೋಗಿ ಸಾಕಷ್ಟು ದುಡ್ಡು ಕಳ್ಕೋತಾರೆ. ಹಾಗಾಗಿ ತುಂಬನೇ ಒಂದು ಹೀನ ಸ್ಥಿತಿಗೆ ಬಂದ್ಬಿಡ್ತಾರೆ. ಅಷ್ಟು ಆರಾಮಾಗಿದ್ದವರು ಅದು ಉಪಯೋಗಿಸೋಕೆ ಶುರು ಮಾಡಿದ ಮೇಲೆ ಆ ಥರ ಬಂದ್ಬಿಡುತ್ತೆ. ಅದೊಂದು ಎಕ್ಸಾಂಪಲು. ಯಾರಾದರೂ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿಗೆ ಇದಾದರೆ, ಅಡಿಕ್ಟ್ ಆದರೆ ಅವ್ರ ಬ್ರೈನ್ ಹೇಗಿರುತ್ತೆ, ಮೊದಲು ಹೀಗೆ ಸಾಫ್ಟ್ ಆಗಿ ಬ್ರೈನು ಒಂದು ಅಡಿಕ್ಷನ್ ಬಂತು ಅಂದರೆ ಈ ಥರ ಆಗೋಗುತ್ತಂತ. ದಿಸ್ ಈಸ್ ಅಡಿಕ್ಟೆಡ್ ಬ್ರೈನು. ಇದು ನಾರ್ಮಲ್ ಆಗಿ ಇರೋ ಬ್ರೈನ್. ಪುಸ್ತಕ ಯಾಕೆ ಅಷ್ಟೊಂದು ಇಷ್ಟ ಆಯ್ತು ನಿಮಗೆ? ಹೀಗೆ ನಾನು ಹೇಳಿದ್ನಲ್ಲ, ಒಂದೊಂದು ಇದರೊಳಗಿರೋ ಒಂದು ಬರವಣಿಗೆನೂ ಈ ಥರ ಯುನೀಕ್ ಆಗಿದೆ. ನಿಜ ಉದ್ಯೋಗನ ಮಾಡ್ತಾ ಇದೆ. ಅದು ನಂಬ್ತೀವೋ ಇಲ್ಲ ಅನ್ನೋದು ಗೊತ್ತಕ್ಕೆ ಅದರದ್ದೇ ಫೋಟೋಗಳು, ಅವರು ಯಾರಾದ್ರೂ ಮನುಷ್ಯರು ಅಥವಾ ಇದು ಆಗಿದ್ರೆ ಅವರದ್ದೇ ಫೋಟೋ, ಅವ್ರು ಮಾಡ್ತಿರೋ ಫೋಟೋ, ಅವ್ರು ಏನು ಅಚೀವ್ ಮಾಡಿರೋ ಫೋಟೋ ಎಲ್ಲ ಈ ಪುಸ್ತಕ ಬರ್ತೀವಿ, ಫೋಟೋಗಳಿದೆ. ಅವ್ರ ಕೈ ಮಾಡಿಸ್ಕೊಂಡಿದ್ದೆ. ಇದು ಎಲ್ಲೋ ಮಧ್ಯ ಬಾಂಬೆ ಹತ್ರದ ಇದ್ರದ್ದು ಸಚಿನ್ ತೆಂಡೂಲ್ಕರ್ ಹುಡುಗಿಯ ಪುಸ್ತಕಗಳನ್ನೇ ಬರೆದಿರೋದು. ಇದು ಬದುಕು ಬದಲಿಸಬಹುದು, ಅಂದ್ರೆ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ ಅಂದ್ಬಿಟ್ಟು ಬದುಕು ಬದಲಿಸ ಆ ಟೈಟಲ್ ಅಲ್ಲಿ ಇದು 5ನೇ ಪುಸ್ತಕ. ಇದು ಈ ತರ ಆಗ್ಲೇನೆ 5 ಪುಸ್ತಕ ಬರ್ತಿದ್ದಾರೆ ಅವರು. ಟಾಪಿಕ್ಗಳು ಸೆಲೆಬಸ್ಗಳು ಇದು ಮಾಡಿ ತುಂಬಾ ಚೆನ್ನಾಗೂ ಬರೀತಾರೆ ಅವರು. ಶಿ ಈಸ್ ಎ ವೆರಿ ಗುಡ್ ರೈಟರ್. ಹಾಗಾಗಿ ಇದು ನಾನು ಹಿಂದೆ ಈಗ ಒಂದು 15-20 ವರ್ಷದ ಕೆಳಗೆ ಅವಾಗೂ ನಾನು ಇವ್ರು ಯಾರೋ ಏನು ಮೇಲ್ ರೈಟರ್ ಅನ್ಕೊಂಡ್ಬಿಟ್ಟಿದ್ದೆ, ನೇಮಿಚಂದ್ರ ಅಂತ. ಆವಾಗಲೇ ನಂಗೆ ಗೊತ್ತಾಗಿದ್ರು ಇವ್ರು ಲೇಡಿ ಅಂತ ಅಂದ್ಬಿಟ್ಟು. ಯಾದ್ ವಶಯಂ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದು ಇಟ್ ಇಸ್ ಎ ಬುಕ್, ನಾವೆಲ್. ಅದು ಇಟ್ ಈಸ್ ಅಬೌಟ್ ಸೆಕೆಂಡ್ ವರ್ಲ್ಡ್ ವಾರ್. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ನಾಜೀಸು ಯಹೂದಿಸನ್ನ ಎಷ್ಟು ಇಲ್ ಟ್ರೀಟ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಕತೆ. ಅದು ತುಂಬಾ ಚೆನ್ನಾಗಿದೆ. ಅದು ತುಂಬಾನೇ ಇದಾಗಿ ಇವ್ರಿಗೆ ಅಕಾಡೆಮಿ ಅವಾರ್ಡ್ಸ್ ಎಲ್ಲ ಬಂದಿದೆ.
ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ. ಆಮೇಲೆ ಅತಿಮಬ್ಬೆ ಅವಾರ್ಡ್ ಅಂತಿದೆ ಕನ್ನಡದಲ್ಲಿ, ಬಹಳ ಪ್ರೆಸ್ಟೀಜಿಯಸ್ ಅವಾರ್ಡ್ ಅದು ಬಂದಿದೆ. ಶಿ ಹ್ಯಾಸ್ ಅರ್ನ್ಡ್ ಲಾಟ್ ಆಫ್ ಅವಾರ್ಡ್ಸ್. ಪವಾಡಕ್ಕಾಗಿ ಕಾಯಬೇಡಿ, ನೀವೊಂದು ಪವಾಡವಾಗಿ ಅಂತ. ನೀವೇ ಒಂದು ಪವಾಡವಾಗಿ. ಪವಾಡ ಅಂದ್ರೆ ಗೊತ್ತಲ್ಲ, ಮಿರಾಕಲ್. ಅದಕ್ಕೆ ಕಾಯಬೇಡಿ, ನೀವೇ ಒಂದು ಮಿರಾಕಲ್ ಆಗಿಂತ. ಈ ಆರ್ಟಿಕಲ್ ಹಾಗೆ ಇದೆ. ಇದು ಆಸ್ಟ್ರೇಲಿಯಾದಲ್ಲಿ ನಡೆದಿದ್ದು, ಇವಾಗಲೂ ಇರುವಂತ, ಈಗಲೂ ಕೂಡ ಬೇಕು ಅಂದ್ರೆ ಹೋಗಿ ನೋಡ್ಬೋದು. ಆ ಥರ ಇದು ಬರೀತಿದೆ. ಇದರಲ್ಲಿ ಒಬ್ಬ ನರ್ಸು ಹಾಸ್ಪಿಟಲಲ್ಲಿ ಕೆಲಸ ಮಾಡೋ ನರ್ಸು, ಶಿ ಬಿಕಮ್ಸ್ ಪ್ರೆಗ್ನೆಂಟ್. ಅವಳಿಗೆ ಡೆಲಿವರಿ ಮಾಡಿದಾಗ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಡೆಲಿವರಿ ಮಾಡುವಾಗ. ಅವಳಿಗೆ ಅದ್ರ ಮೇಲೆ ಇದೇ ಇರಲ್ಲ. ಆಮೇಲೆ ಡೆಲಿವರಿ ಆದಮೇಲೆ ಹಸ್ಬೆಂಡ್ ಬಂದು ನೋಡ್ಬಿಟ್ಟು ಹಿ ವಾಸ್ ಆಲ್ಸೋ ಶಾಕ್ಡ್. ಯಾಕೆಂದರೆ ಡೆಲಿವರಿ ಆಗಿದ್ದ ಬೇಬಿಗೆ ಕೈ ಕಾಲು ಎರಡೂ ಇರೋದಿಲ್ಲ, ಬರೀ ರುಂಡ ಮುಂಡ ಅಷ್ಟೇ, ಬರೀ ಮೈ ತಲೆ. ಅವನಿಗೆ ನಿಕ್ ವೈರಿಚ್ ಅಂತ ಹೆಸರಿಡ್ತಾರೆ. ಕಮ್ಸ್ ಫಾರ್ವರ್ಡ್ ಟು ಮ್ಯಾರಿ ಹಿಮ್. ಚೈಲ್ಡ್ ಗೆಟ್ಸ್ ಮ್ಯಾರಿಡ್ ಆಲ್ಸೋ. ಆಮೇಲೆ ಮ್ಯಾರೇಜ್ ಆದಮೇಲೆ ಅವ್ರಿಗೆ ಎರಡು ಹೆಣ್ಮಕ್ಳು, ಅಲ್ಲ 2 ಗಂಡು ಮಕ್ಕಳು, ಅವಳಿ ಜವಳಿ ಒಂದು 2 ಹೆಣ್ಮಕ್ಳು ಬಿಡ್ತಾರೆ. ನೋಡೋದು ಫೈನಲಿ ಹೋಗಿ ಅದಕ್ಕೆ ಮುಂಚೆ ನೋಡು ಅವನು ಇದ್ದಿದ್ದು ಪಾಪ್ಯುಲರ್, ಅದು ಮಗುದು. ಇದು ಇಂಟರ್ನೆಟ್ ಅಲ್ಲಿ ತುಂಬಾ ಪಾಪ್ಯುಲರ್ ಇದ್ದಾನೆ. ಮೋಟಿವೇಶನಲ್ ಸ್ಪೀಕರ್. ಅವನು ಪುಸ್ತಕಗಳು ಬರ್ದಿದ್ದಾನೆ ಮೋಟಿವೇಶನ್. ಇದು ಅವನು ದೊಡ್ಡವನಾದ್ಮೇಲೆ. ಆಥರ್ ಬಗ್ಗೆ ಏನ್ ಹೇಳ್ತಿದ್ರಿ ಡ್ಯಾಡಿ ನೀವು? ಆಥರ್ ಬಗ್ಗೆ ನಾನು ಮೊದಲೇ ಅವ್ರ ಪುಸ್ತಕ ಓದಿದ್ರಿಂದ, ಅವರು ಬರ್ದಿರೋ ಪುಸ್ತಕ ಅಂತ ತಿಳಿದಿದ್ರಿಂದ ನಾನು ಓದಬೇಕು ಅನ್ನೋದು ಒಂದು ಅಭಿಲಾಷೆ ಬಂತು. ಆಮೇಲೆ ಅದರೊಳಗಿರೋ ಟೈಟಲ್ಸ್ಗಳು ಎಲ್ಲ ನೋಡಿದ್ಮೇಲೆ ಸ್ವಲ್ಪ ಇವಾಗ ಗಾಟ್ ಅಟ್ರಾಕ್ಟೆಡ್ ಬೈ ಇಟ್. ಆಮೇಲೆ ಅದರಲ್ಲಿ ಕೊಟ್ಟಿರೋ ವಿವರಣೆಗಳು ಕೂಡ ಅಷ್ಟೇ ಚೆನ್ನಾಗಿದೆ. ಜೊತೆಗೆ ಫೋಟೋಗ್ರಾಫ್ಸ್ಗಳು ಕೊಟ್ಟು ಎಲ್ಲ ಮಾಡಿ ಒಂದು ವಿಶೇಷ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅವರು ಎಲ್ಲ ವಿಷಯನೂ. ಅದು ನನಗೆ ಬಹಳ ಹಿಡಿಸ್ತು. ಹಾಗಾಗಿ ಮೊದಲಿಂದ ಕೊನೆವರೆಗೂ ಅದನ್ನು ತುಂಬ. ಇದನ್ನ ನೀವು ಕ್ರಾಸ್ ಜನರೇಷನಲ್ ಬುಕ್ ಅಂತ ಕರಿತೀರಾ? ಯಾವ ಜನರೇಷನ್ ಅವ್ರು ಬೇಕಾದ್ರೆ ಓದ್ಬೋದು ಅಂತ? ಹೌದು, ಅಲ್ಲಿ ವೆರೈಟೀಸ್ ಇರೋದ್ರಿಂದ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ, ಆಮೇಲೆ ವ್ಯವಹಾರದಲ್ಲಿರೋ ಎಲ್ಲ ರೀತಿಯ ಇವುಗಳನ್ನು. ಅದೇ ಇದೊಂದೇ ಪುಸ್ತಕ ಅಲ್ವಲ್ಲ, ಅವ್ರು ಬರ್ದಿರೋ ಪುಸ್ತಕಗಳು. ಲೇಡೀಸ್ ಬಗ್ಗೆ ಬಹಳ ಬರೀತಾರೆ ಇವರು. ಲೇಡೀಸಿಂದು ಅವರ ನಡವಳಿಕೆಗಳು, ಅದ್ರ ಬಗ್ಗೆ ಇವರು ಯಾವ ಪುಸ್ತಕ ನೋಡಿದ್ರು ಅದಕ್ಕೆ ಸ್ವಲ್ಪ ಓದ್ತಾನೆ ಬಂದು ಬರೀತಾರೆ. ಒಂದು ಕಣ್ಣಾಯಿಸಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬರೆಯೋದ್ರಿಂದ ಇವ್ರ ಲೇಖನಗಳು ಆಗಲಿ ಪುಸ್ತಕ ಆಗಲಿ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ. ಯಾವ ವಯಸ್ಸಿನವ್ರು ಆದ್ರೂ ಬೇಕಾದ್ರೆ ಯಾರು ಬೇಕಾದ್ರೂ ಓದ್ಬೋದು. ಅದೊಂದೇ ಬರೀ ಭಾಳ ಇನ್ಫಾರ್ಮೇಟಿವ್ ಒಂದೇ ಅಲ್ಲ, ಕೆಲವು ಬರೋ ಲೇಖನಗಳು ಭಾಳ ಎಜುಕೇಟಿವ್ ಕೂಡ. ಅದು ನಾವು ಜನರಲಿ ಎವ್ರಿ ವೀಕ್ ರೇಟಿಂಗ್ ಕೊಡ್ತಾ ಇದೀವಲ್ವಾ, 1:5 ರೇಟಿಂಗ್ ಕೊಡ್ತಿದೀವಲ್ಲ, ಈ ಬುಕ್ನ ನೀವು ಎಷ್ಟು ರೇಟಿಂಗ್ ಕೊಡ್ತೀರಾ? ಈ ಬುಕ್ಗೆ 4 ಕೊಡ್ತೀರಾ? ಈ ಪುಸ್ತಕ ಎಲ್ಲಾರನ್ನೂ ಓದಿ ಅಂತ ರೆಕಮೆಂಡ್ ಮಾಡ್ತೀರಾ ಡ್ಯಾಡಿ? ಖಂಡಿತ. ಇದೊಂದೇ ಅಲ್ಲ, ಅವ್ರು ಬರೆದಿರೋದು ಪುಸ್ತಕಗಳು, ಆರ್ಟಿಕಲು ಎಲ್ಲ ಓದಿ. ಯಾವುದ್ರೊಳಗೂ ನೀವು ಕಳ್ಕೊಳ್ಳೋದೇನೂ ಇಲ್ಲ. ಇನ್ನು ನಿಮ್ಗೆ ಜ್ಞಾನಾರ್ಜನೆ ಆಗುತ್ತೆ, ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ತಿಳಿಯುತ್ತೆ. ಅದರಿಂದ ಅದು ಅವ್ರದ್ದು ಯಾವ ಬೇಕಾದರೂ ಓದ್ಬೋದು. ಏನು ಭಾಷೆ ಜ್ಞಾನ ಇರಬೇಕು, ಕನ್ನಡ ಚೆನ್ನಾಗಿ ತಿಳಿದಿರಬೇಕು. ಎಲ್ಲ ಕನ್ನಡದಲ್ಲೇ ಇವರು ಬರೆಯೋದು, ಕನ್ನಡದ ಅಪ್ರೋಪ್ರಿಯೇಟ್ ವರ್ಡ್ಗಳು ಹಾಕಿ ಬರೀತಾರೆ. ಚೆನ್ನಾಗಿ ತಿಳಿದಿದ್ರೆ ಓದೋದಕ್ಕೇನಿಲ್ಲ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂದರೆ ಒಂದೇ ವಿಷಯ ಹಿಡ್ಕೊಂಡು ಬೋರ್ ಆಗೋದಿಲ್ಲ. ಒಂದರಿಂದ ಒಂದಕ್ಕೆ ಹೆಂಗೆ ಚೇಂಜ್ ಹಾಕ್ಕೊಂಡು ಹೋಗುತ್ತೆ ವಿಷಯ ಅಂದರೆ ಇಟ್ ಕೀಪ್ಸ್ ಯುವರ್ ಇಂಟ್ರೆಸ್ಟ್. ಇದೇನು ಇದ್ರ ಬಗ್ಗೆ ಬರೀತಾರೆ, ಏನು ತಿಳ್ಕೊಂಡು ಅನ್ನೋದು. 1-2 ಓದಿದ ಮೇಲೆ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿ ಬರೀತಾರೆ ಅಂತ ಗೊತ್ತಾಗಿರೋದ್ರಿಂದ ಇದರಲ್ಲಿ ಏನು ಬರೆದಿರೋದು, ಇದ್ರ ಬಗ್ಗೆ ಏನು ಬರೆದಿರೋದು ಒಂದು ಇದು ಬರುತ್ತೆ, ಕುತೂಹಲ ಬರುತ್ತೆ. ಓಕೆ ಡ್ಯಾಡಿ, ಥ್ಯಾಂಕ್ ಯು ವೆರಿ ಮಚ್.